ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಇವತ್ತು ಬಾಂಗ್ಡಾ ಫಿಶ್ದು ಮತ್ತು ಫ್ರೈ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೈ ಮಾಡೋದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ನಾನಿವತ್ತು ಬಾಂಗ್ಡಾದು ಒಂದು ಅರಿಶಿನ ಎಲೆ ಜೊತೆಗೆ ಫ್ರೈ ಮಾಡೋದು ತೋರಿಸ್ತಿದ್ದೀನಿ. ಅರಿಶಿನ ಎಲೆ ಜೊತೆಗೆ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫಿಶ್ ಅಷ್ಟೇ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಫ್ರೆಶ್ ಮೀನು ಇದು ಡೈರೆಕ್ಟಾಗಿ ದೋಣಿಯಿಂದ ಹಿಡಿದು ತಂದಿರೋದು. ಅಂದರೆ ಇಲ್ಲಿ ವೆಹಿಕಲಲ್ಲಿ ತೊಗೊಂಡು ಬರ್ತಾರೆ ಫ್ರೆಶ್ ಆಗಿ. ಸಂಜೆ ಟೈಮಲ್ಲಿ ಅದು ಫ್ರೆಶ್ ಆಗಿರುತ್ತೆ. ಈಗ ಸಮುದ್ರದ ಮೀನೆಲ್ಲ ಯಾವಾಗೂ ಬಂದಿರುತ್ತಲ್ಲ, ಯಾವಾಗೂ ಇಟ್ಟಿರ್ತಾರೆ, ಆ ಥರದ್ದಲ್ಲ. ಇದು ತುಂಬ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟ್ ದೋಣಿಯಿಂದ ಹಿಡಿದಿರ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹಾಗೆ 1 kg ಇದೆ ಬಂಗಡೆ. ನಾನು ಅರ್ಧ ಫ್ರೈ ಮಾಡ್ಕೋತೀನಿ ಮತ್ತು ಅರ್ಧ ಸಾಂಬಾರು ಮಾಡ್ತೀನಿ. 2 ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನೋಡಿ, ಬಂಗಡ ಫಿಶ್ ಇದು ಎಷ್ಟು ಚೆನ್ನಾಗಿದೆ. ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕಲ್ವಾ, ಹಾಗೆ ಸ್ವಲ್ಪ ಹೊತ್ತು ತಗೊಂಡಿಟ್ಟಿದ್ವಿ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ. ಕ್ಲೀನ್ ಮಾಡ್ಕೋಬೇಕಾದ್ರೆ ನೋಡಿ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು. ತುಂಬ ದೊಡ್ಡ ಫಿಶ್ ಆಗಿತ್ತಲ್ವ, ಅದರಲ್ಲಿ 2 ಪೀಸ್ ಮಾಡಿದ್ವಿ. ಮಧ್ಯೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು, ಯಾವ ಥರ ಫಸ್ಟು ತಲೆ ಎಲ್ಲ ತೆಕ್ಕೋಬೇಕಾಗುತ್ತೆ, ತುಂಬ ಕ್ಲೀನ್ ಮಾಡಬೇಕಾಗುತ್ತೆ ನೈಸಾಗಿ. ಮತ್ತು ಅದು ಕ್ಲೀನ್ ಮಾಡಾದ್ಮೇಲೆ ಮಧ್ಯೆ ಚಿಕ್ಕ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಲಿಕ್ಕಂತ ಮಧ್ಯೆ ಕಟ್ ಮಾಡಿದ್ದು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಒಂದು 4 ಶುಂಠಿ ಪೀಸ್ ತೊಗೊಂಡೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಜೊತೆಗೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತೀನಿ. ಯಾಕಂದರೆ ಫಿಶ್ ಫ್ರೈಗೆ ಉಪ್ಪು ಹುಳಿ ಖಾರ ಇದ್ದರೆ ಅಷ್ಟೇ ಅಲ್ವಾ ತುಂಬ ಚೆನ್ನಾಗಿ ಬರೋದು. ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡೆ, ಒಂದು 2 ಸ್ಪೂನು. ಆಮೇಲೆ ಅಚ್ಚ ಪುಡಿ ಹಾಕ್ಕೋತೀನಿ. ಅಚ್ಚ ಪುಡಿ ಮತ್ತು ಖಾರ ಇದ್ದರೆ, ಸ್ಪೈಸಿ ಇದ್ದರೆ ಅಲ್ವಾ ಚೆನ್ನಾಗಿ ಬರೋದು ಫಿಶ್ ಫ್ರೈ. ಹುಳಿ ಮತ್ತು ಖಾರ 2 ಚೆನ್ನಾಗಿರಬೇಕು. ಅದು ಚೆನ್ನಾಗಿ ಮಸಾಲೆ ಹಿಡಿಬೇಕಾಗುತ್ತೆ. ನಾನು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋತೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಅದನ್ನು ಫಿಶ್ಗೆ ಮಿಕ್ಸ್ ಮಾಡಿ, ಅಂದರೆ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಾಗುತ್ತೆ ಮಸಾಲೆ. ಅದಕ್ಕೆ ಸ್ವಲ್ಪ ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ಫ್ರಿಜ್ಜಲ್ಲಿ. 10 ಮಿನಿಟ್ಸ್ ಮಿಕ್ಸ್ಗೆ ಎಲ್ಲ ಮಸಾಲೆ ಎಲ್ಲ ನೋಡಿ. ಫಸ್ಟ್ ಉಪ್ಪು ಹಾಕ್ಕೊಂಡಿಲ್ಲಾಗಿತ್ತಲ್ಲ, ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಹಾಕಿಡ್ತೀನಿ.
ನೋಡಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಕೂಡ ಹಾಕ್ಕೊಂಡೆ ಅಲ್ಲ, ಉಪ್ಪು ಮತ್ತು ಮಸಾಲೆ ಎರಡನ್ನೂ ಚೆನ್ನಾಗಿ ಹಾಕ್ಕೊಂಡು ಅದೆರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಆಮೇಲೆ ಮಸಾಲೆ ಜೊತೆಗೆ ನಾನು ಎಲೆ ತೋರಿಸಿದ್ದೆ ಅಲ್ವಾ, ಅರಿಶಿನ ಎಲೆ ಜೊತೆಗೆ ಫ್ರೈ ಮಾಡ್ಕೊತೀನಿ. ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ತವಾದಲ್ಲಿ. ಆಮೇಲೆ ಎಣ್ಣೆ ಚೆನ್ನಾಗಿ ಕಾಯಬೇಕು, ಯಾಕಂದರೆ ಎಲೆ ಜೊತೆಗೆ ಮಸಾಲೆ ಮಿಕ್ಸ್ ಮಾಡ್ತೀವಲ್ವ, ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದು ಅರಿಶಿನ ಎಲೆ ನೋಡಿ, ಒಂದು ಎಲೆಯಲ್ಲಿ 1-2 ಫಿಶ್ಗೆ ಫ್ರೈ ಮಾಡ್ಕೋಬೋದು. ಇದಕ್ಕೆ ನಾನು ರವೆ ಏನೂ ಹಾಕೋದಿಲ್ಲ, ಬರೀ ಇದು ತವಾ ಫ್ರೈ ಅಂತ ಮಾಡ್ತಾರಲ್ವ, ಆ ಥರ ತವಾ ಫ್ರೈ ಇದು. ಅದ್ರ ಜೊತೆಗೆ ಅರಿಶಿನ ಎಲೆ, ಇದೇ ಥರ ನಾವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ಅದ್ರ ತವಾ ಕಾದಿದೆಯಲ್ಲ, ಎಷ್ಟು ಚೆನ್ನಾಗಿ ನೋಡಿ ಇದಾಗ್ತಾ ಇದೆ ಫಿಶ್ಶು. ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ಅರಿಶಿನ ಎಲೆ ಹಾಕಿದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸಾದಾ ಫ್ರೈ ಮಾಡಿದರೆ ಬೇಗ ಆಗೋಗುತ್ತೆ. ಒಂದೊಂದು ಎಲೆಯಲ್ಲಿ ಒಂದೊಂದು ಫಿಶ್ ಹಾಕಿ ಈ ಥರ ಮಸಾಲೆ ಎಲ್ಲ ಫುಲ್ ಸ್ಪ್ರೆಡ್ ಮಾಡಬೇಕು, ಆ ಕಡೆ ಈ ಕಡೆ ಎರಡೂ ಸೈಡು. ಆವಾಗನೇ ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು, ಅಷ್ಟೇ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಫಿಶ್ ಕೂಡ ಎಷ್ಟು ಚೆನ್ನಾಗಂದರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಬೇಯಲಿಕ್ಕೆ.
ನೋಡಿ ಫಿಶ್ ಫ್ರೈ ಎರಡು ಸೈಡ್ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ, ಹಾಗೆ ಫ್ರೈ ಕೂಡ ತುಂಬ ಚೆನ್ನಾಗಾಯಿತು. ಅದು ಸ್ವಲ್ಪನೇ ಜಾಸ್ತಿ ಟೈಮ್ ತೊಗೊಳ್ತು. ನೋಡಿ ತುಂಬ ಚೆನ್ನಾಗಿ ಎಷ್ಟು ಫ್ಲೇವರ್ ಅಂದರೆ ಇಡೀ ಮನೆ ತುಂಬ ಒಂಥರ ಅರಿಶಿನ ಎಲೆದೆ ಫ್ಲೇವರ್ ತುಂಬಿಕೊಂಡಿದೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಈ ಥರ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಫಿಶ್ ಫ್ರೈ ಹೇಗಾಗಿದೆ ಅಂತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಾನು ಫಿಶ್ ಮಸಾಲ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ, ಫಿಶ್ ಕರಿ ಇದ್ರ ಜೊತೆಗೆ. ಹಾಗೆ ಅರ್ಧ kg ಫಿಶ್ ಫ್ರೈ ಮಾಡಿದೆ ಅಲ್ವಾ, ಅರ್ಧ kg ಫಿಶ್ ಸಾಂಬಾರು ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿಶ್ ಫ್ರೈ. ಮಸಾಲೆ ಕೂಡ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಎರಡೂ ಸೈಡು ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ ಮಸಾಲೆ. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಫಿಶ್ ಫ್ರೈ ಮಾಡ್ತಾ ಇದ್ದಾಗೆ ನಮ್ಮ ಮನೇಲಿ 2-3 ಫಿಶ್ ಖಾಲಿ ಆಗೋಯ್ತು. ಅಷ್ಟು ಬೇಗ ಅಷ್ಟು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತಲ್ಲ, ಮಕ್ಕಳೆಲ್ಲ ಬೇಗ ತಿಂದ್ಕೊಬಿಟ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವರು ಕೂಡ ಟೇಸ್ಟ್ ನೋಡ್ತಾ ಇದ್ದಾರೆ ಹೇಗೆ ಬಂದಿದೆ ಅಂತ. ಮಸಾಲೆ ಅಂತೂ ಎರಡು ಸೈಡ್ ತುಂಬ ಚೆನ್ನಾಗಿ ಇಟ್ಕೊಂಡಿದೆ, ತುಂಬ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲೇವರು. ಮಸಾಲೆ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಹಾಗೆ ನೋಡಿ ಎಷ್ಟು ಟೇಸ್ಟಿಯಾಗಿದೆ. ನೋಡಿ ಯಾವ ಥರ ತಿಂದು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಂತೆ, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಅರಿಶಿನ ಜೊತೆ ಎಲೆ ಮಾಡಿದ್ದು ತುಂಬ ಚೆನ್ನಾಗಾಗಿದೆ ಅಂತ ಇಷ್ಟಪಟ್ಟರು. ಹಾಗೆ ನೆಕ್ಸ್ಟ್ ನಾನು ಮಸಾಲೆ ರೆಡಿ ಮಾಡ್ಕೋತೀನಿ ಫಿಶ್ಗೆ. ಹಾಗೆ ಇನ್ನೊಂದು ಸೈಡು ಫಿಶ್ಗೆ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೆ. ಫಿಶ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಸೈಡು ಅದು ವಾಟೆ ಹುಳಿ ಅಂತ ಬರುತ್ತೆ, ಆ ವಾಟೆ ಹುಳಿನ ನಾವು ಫಿಶ್ ಸಾಂಬಾರಿಗೆ ಹಾಕೋತೀವಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಹುಳಿ. ಹುಣಸೆಹಣ್ಣು ಹಾಕಿದರೆ ಸ್ವಲ್ಪ ಸ್ವೀಟ್ ಆಗುತ್ತಲ್ವ, ಅದಕ್ಕೆ ನಾವು ಆ ವಾಟೆ ಹುಳಿಯನ್ನು ಹಾಕೋತೀವಿ. ಅದನ್ನ ಮಸಾಲೆ ಮಾಡಿಕೊಂಡೆ ನಾನು. ಮಸಾಲೆ ಮಾಡಿಕೊಂಡು ಈ ಥರ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದೀತಿರುವಾಗ ನಾವು ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತೀನಿ. ಟೊಮೆಟೊ ಏನು ಆ್ಯಡ್ ಮಾಡೋದಿಲ್ಲ, ಯಾಕಂದರೆ ಹುಳಿ ಹಾಕಿದ್ದೀವಲ್ವ ನಾವು, ಅದು ತುಂಬ ಚೆನ್ನಾಗಿ ಫಿಶ್ಗೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮಲೆನಾಡು ಸೈಡು ವಾಟೆ ಹುಳಿಯನ್ನು ಫಿಶ್ ಮಾಡಲಿಕ್ಕೆ ತುಂಬ ಯೂಸ್ ಮಾಡ್ತಾರೆ. ಅದು ತುಂಬ ಟೇಸ್ಟಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗಿ, ಮತ್ತು ಬಾಣಂತಿಯವರೆಲ್ಲ ಇದ್ದಾವಾಗ ಆ ಥರ ಸಾರು ಮಾಡಿಕೊಡ್ತಾರೆ, ಅದನ್ನು ಹಾಕಿ ಆ ಥರ ಹುಳಿನ. ಹುಣಸೆಹಣ್ಣು ಯಾವುದು ಯೂಸ್ ಮಾಡೋದಿಲ್ಲ, ಅದನ್ನೇ ಯೂಸ್ ಮಾಡ್ತಾರೆ. ನೋಡಿ ಮಸಾಲೆ ಎಲ್ಲ ಕುದೀತಾ ಇದೆ. ಇವಾಗ ಫಿಶ್ ಇಟ್ಕೊಂಡಿದ್ದೆ ಅಲ್ವ ಕಟ್ ಮಾಡಿ, ಅದನ್ನು ಕೂಡ ಹಾಕ್ತೀನಿ. ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ, ಮಸಾಲೆ ಕೂಡ ಕುದೀತಾ ಇದೆ. ಮಸಾಲೆ ಕುದಿಯುವಾಗ ಹಾಕಿ 1-2 ಕುದಿ ಬರ್ಸಿದ್ರೆ ಸಾಕು, ಫಿಶ್ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಆದಮೇಲೆ ಫಿಶ್ ಹಾಕೋತೀನಿ. ನಾವು ಮನೆಯಲ್ಲಿ ಚಿಕನ್ನು ಮಟನ್ನು ಜಾಸ್ತಿ ಯೂಸ್ ಮಾಡೋದಕ್ಕಿಂತ ಫಿಶ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಚಿಕನ್ನು ಮತ್ತು ಮಟನಲ್ಲಿ ತುಂಬ ಅದು ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಏನೋ ಕೆಮಿಕಲ್ಸ್ ಎಲ್ಲ ಇವಾಗ ಆ್ಯಡ್ ಮಾಡಿರ್ತಾರಲ್ವ, ಅದೆಲ್ಲ ಇರುತ್ತೆ. ಅದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗೆ ಫಿಶ್ ನಮಗೆ ತುಂಬ ಒಳ್ಳೆಯದು. ಫಿಶ್ ಆಯಿಲ್ ಇರುತ್ತಲ್ವ, ಈ ಫಿಶ್ ಆಯಿಲಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂತ ಒಂದು ಇರುತ್ತೆ ಆಯಿಲ್. ಫಿಶ್ ಆಯಿಲಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ನಮ್ಮದು ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಯಾಕಂದರೆ ಇದು ಮಟನಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಅದು ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಈ ಫಿಶ್ ತಿನ್ನೋದ್ರಿಂದ ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೋಗೋದ್ರಿಂದ ಫ್ಯಾಟಿ ಲಿವರ್ ಆ ಥರ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಹಾಗೆ ಮಕ್ಕಳಿಗೆ ಕೂಡ ತುಂಬ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ ಅಲ್ವಾ, ಅದು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಐ ಡೆವಲಪ್ಮೆಂಟಿಗೆ ಮಕ್ಕಳಿಗೆ ಕೂಡ ತುಂಬ ಐ ಡೆವಲಪ್ಮೆಂಟಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ದೊಡ್ಡವರಿಗೂ ಕೂಡ ಈ ಫಿಶ್ ಆಯಿಲಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಡೆವಲಪ್ಮೆಂಟ್ ಆಗುತ್ತೆ. LDL ಅಂತ ಮತ್ತು HDL ಅಂತ ಇರುತ್ತೆ. HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನು, ಮತ್ತು LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನು. ನಮ್ಮ ಬಾಡಿಲಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಇರುತ್ತೆ, ಅದರಿಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಆಗಿರುತ್ತೆ. ಇದು LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್, HDL ಅಂದರೆ ಗುಡ್ ಕೊಲೆಸ್ಟ್ರಾಲು. ನಮ್ಮ ಬಾಡಿಲಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಹಾರ್ಟ್ ಅಟ್ಯಾಕ್
ಆಗೋದನ್ನು ಕಡಿಮೆ ಮಾಡುತ್ತೆ. ಅದು ಮತ್ತು ಹಾರ್ಟಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಬ್ಲಾಕೇಜ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ ಡಿ ಎಲ್ ಜಾಸ್ತಿ ಆಯಿತು ಅಂದರೆ. ಅದಕ್ಕೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ನಾವು ಫಿಶನ್ನು ಜಾಸ್ತಿ ಯೂಸ್ ಮಾಡ್ಕೋಬೇಕು. ಫಿಶ್ ಆಯಿಲಲ್ಲಿರೋ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನಮಗೆ ಎಲ್ ಡಿ ಎಲ್ ಜಾಸ್ತಿ ಮಾಡಲಿಕ್ಕೆ ಯೂಸ್ ಆಗುತ್ತೆ, ಅಂದರೆ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ. ಈ ತುಪ್ಪ ಎಲ್ಲ ಇರುತ್ತಲ್ವ, ಅದೇ ಥರ ಇದು ಫಿಶ್ ಆಯಿಲ್ ಕೂಡ. ಫಿಶ್ ಆಯಿಲಲ್ಲಿ ಒಮೆಗಾ 3 ಆ್ಯಸಿಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ದೊಡ್ಡರಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳ್ತಾರಲ್ಲ, ಆ ಫ್ಯಾಟಿ ಲಿವರ್ ಆಗೋದನ್ನು ಕೂಡ ಇದನ್ನು ತಡೆಗಟ್ಟುತ್ತೆ ಫಿಶ್ ಆಯಿಲು. ಈಗ ನಮಗೆ ಮಟನೆಲ್ಲ ಜಾಸ್ತಿ ತಿನ್ನೋದ್ರಿಂದ ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಥರ ವಿಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.